ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನೀಸ್ ವರ್ಲ್ಡ್. ಸಬ್ಸ್ಕ್ರೈಬ್, ಕಮೆಂಟ್, ಶೇರ್, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ. ಹಾಗಾಗಿ ಇವತ್ತು ಫ್ಯಾಮಿಲಿ ಜೊತೆ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ದೀವಿ. ನಾನು, ಅಪ್ಪ, ಅಮ್ಮ, ನನ್ನ ತಮ್ಮ, ಹಂಗೆ ನಮ್ಮ ಅಪ್ಪನ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಎಲ್ಲರೂ ಸೇರಿದ್ರು. ಇಟ್ಸ್ ಅ ಅಮೇಝಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆರ್ಟ್ಫುಲ್ ಮೂಮೆಂಟ್ ಅದು. ಒಳಗಡೆ ಎಂಟ್ರಿ ಆದ್ವಿ. ಆಂಬಿಯನ್ಸ್ ಮಾತ್ರ ಮಸ್ತಿತ್ತು. ಮಕ್ಕಳಿಗಂತೂ ಆಟ ಆಡೋಕ್ಕೆ ತುಂಬ ಸ್ಪೇಸ್ ಇತ್ತು. ನಾವು ಎಂಟ್ರಿ ಆಗಿ ಟೇಬಲ್ ಮೇಲೆ ಅರೇಂಜ್ ಆಗಿ ಇನ್ನೂ ಒಂದು ಫ್ಯಾಮಿಲಿ ಬರೋದಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ. ನೆಕ್ಸ್ಟ್ ಅವರು ಬಂದು ಜಾಯ್ನ್ ಆದರು. ಇಲ್ಲಿ ಇವ್ರನ್ನೆಲ್ಲ ನಾವು ಯಂಗ್ ಬಾಯ್ಸ್ ಆ್ಯಂಡ್ ಯಂಗ್ ಗರ್ಲ್ಸ್ ಅಂತಲೇ ಕರಿಬೋದು. ಅಷ್ಟು ಜೋಶಲ್ಲಿದ್ದರು ಎಲ್ಲ ಫ್ಯಾಮಿಲಿಯಲ್ಲಿ ಕೂಡ. ಇಲ್ಲಿರೋ ಯಂಗ್ ಬಾಯ್ಸ್ ಏನು ಮಾಡಿದ್ರು, ಒಂದು ಸರ್ಪ್ರೈಸ್ನ ಅರೇಂಜ್ ಮಾಡಿದರು. ಎಲ್ಲರಿಗೋಸ್ಕರ ವ್ಯಾಲೆಂಟೈನ್ಸ್ ಡೇ ಕೇಕ್ ತಂದಿದ್ರು. ಸೊ ಎಲ್ಲ ಸೇರ್ಕೊಂಡು ಕಟ್ ಮಾಡಿದ್ರು. ಫೋಟೋಶೂಟ್ಸು ಎಲ್ಲ ಮುಗೀತು. ನೆಕ್ಸ್ಟ್ ಕಪಲ್ಸ್ ಮೇಲೆ ತೆಗೆಸ್ಕೊಂಡ್ರೆ ಹೆಂಗೆ, ನಾವು ಬ್ಯಾಚುಲರ್ಸ್ಗೆ ಎಲ್ಲ ಹೋಗ್ಬೇಕು ಅಂತ ಬ್ಯಾಚುಲರ್ಸಿಗೆ ಕೂಡ ಒಂದು ಫೋಟೋಶೂಟ್ ಆಯಿತು. ನೆಕ್ಸ್ಟು ಫುಡ್ ಆರ್ಡ್ರ್ ಮಾಡಿದ್ವಿ. ಫುಡ್ ಬಂತು. ಎಲ್ಲ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಮೇಝಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಮಾತುಕತೆ ಮಾಡಿಕೊಂಡು, ಅಲ್ಟೆ ಹೊಡ್ಕೊಂಡು, ಕಾಮಿಡಿ ಮಾಡಿಕೊಂಡು, ಊಟ ಮಾಡಿದ್ದು ಗೊತ್ತಾಗಿಲ್ಲ. ಹೊಟ್ಟೆ ಅಂತೂ ಫುಲ್ ತುಂಬಿತು. ಸರ್ವಿಂಗ್ ಮಾತ್ರ ಸ್ವಲ್ಪ ಲೇಟ್ ಇತ್ತು, ಬಟ್ ಆದರೂ ಆ ಸರ್ವಿಂಗ್ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಮಾತಾಡಿದ್ವಿ, ಮಾತುಕತೆ ಎಲ್ಲ ಇತ್ತು. ನಮ್ಮ ಯಂಗ್ ಅಂಕಲ್ ಒಬ್ರಂತೂ ಫುಲ್ ಸತ್ಯಾಗ್ರಹ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ರೈಸ್ ಬಂದಿಲ್ಲ ಅಂತ. ರೈಸ್ ಬಂದಿಲ್ಲ, ನಾವು ಒಂದು ಅರ್ಧ ಗಂಟೆ ಆಗಿ ರೈಸ್ ಬಂದಿಲ್ಲ. ನಾವು ಅಥವಾ ಹಂಗೆ ಗೊತ್ತಿಲ್ಲ. ಅದು ಬಿಟ್ಟು ನಾವು ಕೈ ಕೇಳೋದ ಅಥವಾ ಕೈ ಕೇಳೋದ ಬರೀ ಕೈ ಗೊತ್ತಿಲ್ಲ. ಈಗ ನಾವು ಖಂಡಿಸ್ತೀವಿ, ನಾವು ಕೈ ಕೊಟ್ಟಂತ ಇದೀವಿ. ಇಲ್ಲಿಗೆ ನಮ್ಮ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ನೋಡೋದ್ರಲ್ಲ ಗೈಸ್, ಹೆಂಗ್ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಆಯ್ತಂತ. ನೆಕ್ಸ್ಟ್ ರೈಸ್ ಬಂತು. ಅದಾದ್ಮೇಲೆ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ
ಏನು ಕಾಮಿಡಿ ಮಾತುಕತೆ ಮತ್ತೆ ಸ್ಟಾರ್ಟ್ ಆಯಿತು. ರಾಹುಲ ಬೆಳ್ಳುಳ್ಳಿ ಕಬಾಬ್ ಅಂತೂ ತುಂಬ ನೆನೆಸ್ಕೊಂಡ್ರು ಎಲ್ಲರೂ. ನೀವು ಕೂಡ ಈ ಥರ ಫ್ಯಾಮಿಲಿ ಔಟಿಂಗ್ಸ್ ಹೋಗಿ ತುಂಬಾ ಎಂಜಾಯ್ ಮಾಡ್ತೀರಾ. ವ್ಯಾಲೆಂಟೈನ್ಸ್ ಡೇ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಲವರ್ಸು ಹಸ್ಬೆಂಡ್ ವೈಫ್ ಸೆಲೆಬ್ರೇಟ್ ಮಾಡೋದು ಇದ್ದಿದ್ದೇ ಇರುತ್ತೆ. ಈ ಥರ ಗೆಟ್ ಟುಗೆದರ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಅದು ಬೇರೆ ಲೆವೆಲ್ಲೇ ಖುಷಿ ಇರುತ್ತೆ. ಸೊ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಏನಾದರೂ ಫಂಕ್ಷನ್ ಏನಾದರೂ ಈ ಥರ ಏನಾದರೂ ಸ್ಪೆಷಲ್ ವೆಕೇಷನ್ಸ್ ಇದ್ದಾಗ ಫ್ಯಾಮಿಲಿ ಜೊತೆ ಮೋಸ್ಟ್ ಆಫ್ ದ ಟೈಮ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ತುಂಬ ಖುಷಿ ಪಡ್ತೀರಾ ನಿಜವಾಗ್ಲೂ. ಊಟ ಎಲ್ಲ ನಮ್ಗೆ ಮುಗ್ದಿತ್ತು. ಸೊ ಅವ್ರಿನ್ನ ಊಟ ಮಾಡ್ತಿದ್ರು, ಅವ್ರು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಗಾರ್ಡನ್ಗೆ ಹೋದ್ವಿ. ಇಲ್ಲೊಂದು ಗ್ಯಾಂಗು ಊಟ ಮುಗಿಸ್ಕೊಂಡು ಆಲ್ರೆಡಿ ಮಾತುಕತೆ ಸ್ಟಾರ್ಟ್ ಮಾಡಿದ್ರು. ಅದೇ ಕಪಲ್ಸ್ ಎಲ್ಲ ಪ್ರೈವಸಿಯಿಂದ ಅವರು ಪಾರ್ಟಿ ಮಾಡ್ತಾಯಿದ್ರು. ನೆಕ್ಸ್ಟ್ ನಾನ್ ವೆಜ್ಜು ಮತ್ತು ಡಿನ್ನರ್ ಆದಮೇಲೆ ಐಸ್ ಕ್ರೀಮ್ ಇಲ್ಲದೆ ಇದ್ರೆ ಆ ಡಿನ್ನರ್ ಪೂರ್ತಿನೇ ಆಗಲ್ಲ. ಸೊ ಐಸ್ ಕ್ರೀಮ್ ತಿಂದು ಇಲ್ಲೊಬ್ರು ಅಂಕಲ್ ಅಂತೂ ಐಸ್ ಕ್ರೀಮಿಂದನೇ ಅದನ್ನೇ ರೋಸ್ ಅಂದ್ಕೊಂಡು ಅದನ್ನೇ ಪ್ರಪೋಸ್ ಮಾಡಿದ್ರು. ಅದಾದಮೇಲೆ ಫುಲ್ ಮಾತುಕತೆ, ಮಕ್ಕಳ ಜೊತೆ ದೊಡ್ಡವರು ಕೂಡ ಮಕ್ಕಳಾಗಿ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು. ನಮಗಂತೂ ನೋಡೋಕೆ 2 ಕಣ್ಣು ಕೂಡ ಸಾಲಲ್ಲ ಅಂದ್ಕೊಳ್ಳಿ, ಅಷ್ಟು ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಪಡ್ತೀರಾ ಗೈಸ್, ರಿಯಲಿ ಬಿಲೀವ್ ಮೀ. ನೀವು ಕೂಡ ಈ ಥರ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿ ಎಲ್ಲಾದರೂ ಒಂದು ಕಡೆ ವೆಕೇಷನ್ ಥರ ರೆಸಾರ್ಟ್ಗೋ ರೆಸ್ಟೋರೆಂಟ್ಗೋ ಈ ಥರ ಟೈಮ್ ಸ್ಪೆಂಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಆಯಿತು. ಆದಮೇಲೆ ಇನ್ನೇನು ಫೋಟೋಶೂಟ್ಸ್ ಮಾಡಲಿಲ್ಲ ಅಂದರೆ ಆ ಕಡೆ ಹೋಗಿರೋ ಮೆಮೊರೀಸೇ ಇರಲ್ಲ. ಹಾಗಾಗಿ ಎಲ್ಲ ಕಡೆ ಫೋಟೋಶೂಟ್ ಮಾಡ್ಕೊತಾ ಇದ್ವಿ. ಮಕ್ಕಳಂತೂ ತುಂಬ ಖುಷಿಯಾಗಿದ್ದರು. ಮಕ್ಕಳೆಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರಾಗಲೇ ಎಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅವ್ರದ್ದೇ ಪ್ರಪಂಚದಲ್ಲಿ ಅವರಿದ್ರು, ನಾವೆಲ್ಲ ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡಿದ್ರೆ ಅವ್ರ ಪ್ರಪಂಚದಲ್ಲಿ ಅವ್ರು ಆಟ ಆಡ್ಕೊಂಡಿದ್ರು. ಆಲ್ಮೋಸ್ಟ್ ಟೈಮ್ ಆಲ್ರೆಡಿ 11 o'clock ಹತ್ರ ಆಯಿತು. ಹಾಗಾಗಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಲಾಸ್ಟಲ್ಲಿ ಒಂದು ಫೋಟೋಶೂಟ್ ಇರಲಿ ಅಂತ ಒಂದು ಗ್ರೂಪ್ ಫೋಟೋಶೂಟ್ ಆಯಿತು. ಮಕ್ಕಳೆಲ್ಲ ಅವ್ರದ್ದೇ ಆಟದಲ್ಲಿ ಮುಳುಗೋಗಿದ್ರು. ಅವ್ರನ್ನೆಲ್ಲ ಹೊರಡಿಸ್ಕೊಂಡು ಮನೆಗೆ ಹೊರಟ್ವಿ. ನೀವು ಕೂಡ ಈ ವ್ಯಾಲೆಂಟೈನ್ಸ್ ಡೇಲಿ ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಎಲ್ಲ ಬಾಯ್ ಹೇಳ್ಕೊಂಡು ಹೊರಟ್ರು ಮನೆಗೆ. ನನಗಂತೂ ಅಲ್ಲಿಂದ ಹೋಗಕ್ಕೆ ಮನಸ್ಸೇ ಇರಲಿಲ್ಲ, ಬಟ್ ಆದರೂ ಹೋಗಲೇಬೇಕು. ಮಾರ್ನಿಂಗ್ ಕಾಲೇಜ್ ಅದು ಇದು ಎಲ್ಲ ಏನೇನೋ ಕೆಲಸಗಳಿದೆ. ಹಾಗಾಗಿ ಹೊರಟ್ವಿ. ಎಲ್ಲ ಬಾಯ್ ಮಾಡಿಕೊಂಡು ಎಲ್ಲ ಅವ್ರವ್ರ ಕಾರಲ್ಲಿ ಅವ್ರವ್ರ ಮನೆಗೆ ಹೋಗ್ತಾಯಿದ್ರು. ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ ಗೈಸ್. ನೀವು ಕೂಡ ಈ ವ್ಯಾಲೆಂಟೈನ್ಸ್ ಡೇ ಎಲ್ಲಿ ಏನು ಸ್ಪೆಷಲಾಗಿ ಕಳೆದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಪ್ಲ್ಯಾನ್ ಯಾರು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪನ ಫ್ರೆಂಡ್ಸಲ್ಲೇ ಯಾರ್ದೋ ಒಬ್ಬರು ಥಾಟಾಗಿರುತ್ತೆ, ಬಟ್ ಎಲ್ಲರೂ ಮಿಂಗಲ್ ಆಗಿರ್ತಾರೆ. ಯಾರೇ ಮಾಡಿದ್ರು ಅವ್ರಿಗೊಂದು ನಾನು ಥ್ಯಾಂಕ್ ಹೇಳ್ತೀನಿ. ಇದಂತೂ ನನಗೆ ಲೈಫ್ ಲಾಂಗ್ ಮೆಮೊರೇಬಲ್ ಡೇ ಆಗೇ ಉಳ್ಕೊಳುತ್ತೆ. ಸೊ ಎಲ್ಲ ಹೊರಟ್ವಿ ಗೈಸ್. ಬಾಯ್. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವೆಲ್ಲಿ ಹೋಗಿದ್ರಿ ಅಂದರೆ ನನಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಬಾಯ್.